ಪವಿತ್ರಂ ಮಹಾಕ್ಷೇತ್ರಂ. ಸಮಸ್ತ ನಾಡಿನ ಜನತೆಗೆ ನಿಮ್ಮ ಮನೆಮಗ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು. ಇವತ್ತಿನ ಸುಂದರವಾದ ಸಂದೇಶದ ವಿಡಿಯೋವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದೇನೆ. ಇವತ್ತಿನ ಸಂದೇಶ ಏನಪ್ಪ ಅಂದರೆ, ಇಂದು ಆಷಾಢ ಮಾಸ ಮುಗಿಯುತ್ತಿದೆ, ಶ್ರಾವಣ ಪ್ರಾರಂಭವಾಗುತ್ತಿದೆ. ಈ ಶ್ರಾವಣ ಪ್ರಾರಂಭವಾದಾಗ ಈ ನೋಡಿದರಲ್ಲಿ ಭಜನೆ, ಪುರಾಣ, ಪ್ರವಚನ ನಡೆಯುತ್ತವೆ. ಅಂಥದರಲ್ಲಿ ನಾವು ಕಾಲ ಪೂಜಿತೆ ವರದಾನೇಶ್ವರಿ ದಾನಮ್ಮ ದೇವಿಯ ಮಹಾತ್ಮೆ ತಿಳಿದುಕೊಳ್ಳೋಣ. ಇವತ್ತು ನಾವು ದಾನಮ್ಮ ದೇವಿಯ ಬಗ್ಗೆ 2 ಅಮೃತದ ನುಡಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಬೇಕಂತ ಇಚ್ಛೆಯಾಗಿದೆ. ಅದಕ್ಕಾಗಿ ಇವತ್ತು ವರದಾನೇಶ್ವರಿ ದಾನಮ್ಮ ದೇವಿಯು ಏನೆಲ್ಲ ಪವಾಡಗಳು ಇಂದು ಕಲಿಯುಗದಲ್ಲಿ ಕೂಡ ನಡೆಯುತ್ತಿವೆ. ಬೇಡಿದವರಿಗೆ ಬೇಡಿದ ವರವನ್ನು ಕರುಣಿಸುವಂಥ ಕರುಣಾಮಯಿ ಮಾತೆ ವರದಾನೇಶ್ವರಿ. ಓಂ ತ್ರಿಕಾಲ ಪೂಜಿತೆ ವರದಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಅನಂತ ಕೋಟಿ ಶರಣು ಶರಣಾರ್ಥಿ. ಇವತ್ತು ದಾನಮ್ಮ ದೇವಿಯ 21 ಗುರುವಾರದ ವ್ರತದ ಮಹಿಮೆ ನನಗೆ ಇವತ್ತು ಈ ಮಟ್ಟಿಗೆ ನಾನು ದಾನಮ್ಮ ದೇವಿಯ ಬಗ್ಗೆ 2 ಮಾತುಗಳನ್ನು ಆಡುವಂತೆ ನನಗೆ ದಾರಿ ತೋರಿದಂತಹ ಉತ್ತರ ಕರ್ನಾಟಕ ಸಂಸ್ಕೃತಿ ಸೊಬಗು ಅನ್ನುವ ಚಾನಲನ್ನು ವೀಕ್ಷಿಸುತ್ತಿರುವ ಸಂದರ್ಭದಲ್ಲಿ ಶಾಂತಕ್ಕ ಬಿರಾದರವರು ಅನ್ನುವರು ಉತ್ತರ ಕರ್ನಾಟಕ ಸಂಸ್ಕೃತಿ ಸೊಬಗು ಚಾನಲ್ನಲ್ಲಿ ವರದಾನೇಶ್ವರಿಯ 21 ಗುರುವಾರ ವ್ರತ ಯಾವ ರೀತಿ ಮಾಡಬೇಕು ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದರು. ಅದನ್ನು ನಾನು ಕೇಳಿದೆ. ಆಗ ಅವರು ಹೇಳಿದರು, ಈ ವ್ರತ ಶ್ರಾವಣ ತಿಂಗಳಲ್ಲಿ ಮೊದಲನೇ ಗುರುವಾರ ಈ ವ್ರತವನ್ನು ಪ್ರಾರಂಭಿಸುವುದು ಶುಭ ಅಂತ ಹೇಳಿದರು. ಬೆಟ್ಟದ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣದಿಂದೆತ್ತ ಸಂಬಂಧವಯ್ಯ ಮರ ಎಲ್ಲೋ ಕೋಗಿಲೆಯಲ್ಲೋ ಎತ್ತಣದಿಂದೆತ್ತ ಸಂಬಂಧವಯ್ಯ. ಎಲ್ಲಿ ಮಾಮರ, ಎಲ್ಲಿ ಕೋಗಿಲೆ, ಎಲ್ಲಿ ಗುಡ್ಡಾಪುರ, ಎಲ್ಲಿ ಇಂಡಿ, ಎಲ್ಲಿ ಆಳಂದ ತಾಲೂಕ, ಎಲ್ಲಿ ಬೆಂಗಳೂರು, ಎತ್ತಣಿದೆಂದೆತ್ತ ಸಂಬಂಧವಯ್ಯ. ದೇವಿ ಯಾವ ರೀತಿ ತಮ್ಮ ಭಕ್ತರನ್ನು ಸಂಬಂಧವನ್ನು ಜೋಡಿಸಿದ್ದಾಳೆ ಅನ್ನುವುದಕ್ಕೆ ಈ ಗೀತೆ ಸಾಕ್ಷಿ. ಯಾವ ರೀತಿ ಅಡಿಗಲ್ಲೇಶನು ದಾನಮ್ಮ ದೇವಿ 21 ಗುರುವಾರ ವ್ರತದ ಮಹಿಮೆಯನ್ನು ತಿಳಿಸಿದ್ದಾನೆಯೋ ಅದೇ ರೀತಿ ಬೆಂಗಳೂರಿನಲ್ಲಿ ಇದ್ದುಕೊಂಡು ದಾನಮ್ಮ ದೇವಿ ವ್ರತ ಯಾವ ರೀತಿ ಮಾಡಬೇಕು ಅನ್ನುವ ವಿಧಿವಿಧಾನಗಳನ್ನು ಶಾಂತಕ್ಕ ಅವರು ಎಳೆಯಾಗಿ ಬಿಡಿಸಿ ತಿಳಿಸಿದ್ದಾರೆ. ಯಾವ ರೀತಿ ಎಂದರೆ, ವ್ರತಿಕರು 21 ಗುರುವಾರ ವ್ರತ ಮಾಡಬೇಕು. ಅವರು ತಲೆ ಸ್ನಾನ ಮಾಡಿ ಅವತ್ತಿನ ದಿವಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಉಪವಾಸವಿದ್ದು ಅವರು ಹಣ್ಣು ಹಂಪಲ ಅಷ್ಟೇ ಸ್ವೀಕರಿಸಬೇಕು. ಇದಕ್ಕೆ ಖಾರ ನಡೆಯುವುದಿಲ್ಲ. ದೇವಿಯ ವ್ರತದ ಪೂಜೆ ಯಾವ ರೀತಿ ನಾವು ಸಿಂಗರಿಸಬೇಕನ್ನುವುದನ್ನು ನಿಮಗೆ ನಾನು ತಿಳಿಸುತ್ತೇನೆ. ಇಲ್ಲಿ ನಾವು ಮೊದಲಿಗೆ ಚೌಕಿ ಮಣೆ ಹಾಕಬೇಕು. ಅದರ ಮೇಲೆ ನೀವು ಒಂದು ಜಂಪರ್ ಪೀಸನ್ನು ಹಾಕಿ, ಅಕ್ಕಿಯನ್ನು ಹಾಕಿ, ಅದರ ಮೇಲೆ ಕಳಸವನ್ನು ಇಟ್ಟು, ಅದರ ಮೇಲೆ ಒಂದು ಟೆಂಗನ್ನು ಇಟ್ಟು, ಸುರಿಲಾರ್ದ ಟೆಂಗನ್ನು ಇಟ್ಟು, ಅದರ ಮೇಲೆ ಜಂಪರ್ ಪೀಸವನ್ನು ಹಾಕಿ, ಅದಕ್ಕೆ ಟೆಂಗಿಗೆ ದಂಡಿಯನ್ನು ಕಟ್ಟಿ ಮತ್ತು ದಾನಮ್ಮ ದೇವಿ ಫೋಟೋವನ್ನು ಇಟ್ಟು ನೀವು 5 ಥರ ಹಣ್ಣು ತರಬೇಕು. ಅದರಲ್ಲಿ ಮುಖ್ಯವಾಗಿ ಬಾಳೆಹಣ್ಣು ಮತ್ತು ಲಿಂಬೆಕಾಯಿ ಪ್ರತಿ ವಾರ ಇಡಬೇಕು. ಇಟ್ಟು ದೇವಿಗೆ ಪೂಜೆ ಮಾಡಬೇಕು. ಮತ್ತು 5 ಅಡಿಕೆ, 5 ವೀಳ್ಯದೆಲೆ ಮತ್ತು ಅರಿಶಿಣ ಬೋಟು, ಹಾರಿಕ, ಬಾದಾಮ, ಇವು 5 ಥರ ಉಡಿ ಸಾಮಾನುಗಳನ್ನು ನೀವು ದೇವಿಯ ಮುಂದೆ ಇಟ್ಟು ಈ ವ್ರತವನ್ನು ಪ್ರಾರಂಭ ಮಾಡಬೇಕು. ಇದು ಅಂಗಡಿಯಲ್ಲಿ ಸಿಗುತ್ತವೆ. ಮತ್ತು ದೇವಿಗೆ ನಿಮ್ಮ ಬಳಿ ಇದ್ದಂಥ ಕೆಲವು ಆಭರಣಗಳನ್ನು ಹಾಕಿ ನೀವು ಪೂಜೆ, ನಮಗೆ ಯಾವ ರೀತಿ ಅಲಂಕಾರ ಮಾಡಬೇಕು ಅನಿಸುತ್ತೆ ಅಷ್ಟರ ಮಟ್ಟಿಗೆ ನಾವು ಅಲಂಕಾರ ಮಾಡಬೇಕು. ಮತ್ತು 2 ಕಡೆ ಜ್ಯೋತಿಯನ್ನು ಹಚ್ಚಿ ಮತ್ತೆ ಮಧ್ಯದಲ್ಲಿ ಆರತಿಯನ್ನು ಇಟ್ಟು
ಹೋಳಿಗೆ ನೈವೇದ್ಯವನ್ನು ಮಾಡಿ ದೇವಿಗೆ ಅರ್ಪಣೆ ಮಾಡಬೇಕು. ದೇವಿಯ ಪೂಜಾಫಲ ಪುಸ್ತಕವನ್ನು ಪ್ರತಿ ವಾರ ಒಂದೊಂದು ಅಧ್ಯಾಯವನ್ನು ಓದಿ ಆರತಿ ಮಾಡಿ 5 ಜನ ಮುತ್ತೈದೆಯರಿಗೆ ಉಡಿಯನ್ನು ತುಂಬಿ ಅವರಿಗೆ ಆರತಿಯನ್ನು ಮಾಡಿ ಅವರ ಪಾದಕ್ಕೆ ನಮಸ್ಕರಿಸಿ, ಸತಿಪತಿ ಇಬ್ಬರು ನೀವು ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನೀವು ಪ್ರಸಾದವನ್ನು ಮಾಡಬೇಕು. ಆ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನ ಹೋಳಿಗೆಯನ್ನು ಎಡೆಯನ್ನು ತೆಗೆದುಕೊಂಡು ಎಲ್ಲರೂ ಊಟ ಮಾಡಬೇಕು. 5 ಹೋಳಿಗೆ ನೈವೇದ್ಯ ದೇವಿಗೆ ಅರ್ಪಣೆ ನೀವು ಮಾಡ್ತಿರಬೇಕು. ಅಂದರೆ 5 ಹೋಳಿಗೆ ಪ್ರತಿ ವಾರ ದೇವಿಗೆ ನೈವೇದ್ಯ ಆಗಿ ಇಡಬೇಕು. ಶುಕ್ರವಾರ ದೇವಿಯ ಪೂಜೆ ಇಳಿಸುವ ಸಂದರ್ಭದಲ್ಲಿ ಆರತಿಯನ್ನು ಮಾಡಿ ದೇವಿಯ ವ್ರತವನ್ನು ಇಳಿಸಬೇಕು. ಆರತಿ ಮಾಡಿದ ನಂತರ ಕರ್ಪೂರವನ್ನು ಬೆಳಗಿ ಮಂಗಲಾರತಿಯನ್ನು ಹಾಡಿ ವ್ರತವನ್ನು ಇಳಿಸಬೇಕು. ಇದು ದೇವಿಯ ವ್ರತ ಮಾಡುವ ನಿಯಮ. ಸಂತಾನಕ್ಕಾಗಿ ವ್ರತ ಮಾಡುವವರು ಆ ದೇವಿಯ ಮುಂದೆ ಇಟ್ಟಿರುವಂಥ ಹಣ್ಣನ್ನು ಮರುದಿನ ಇಳಿಸಿದಾಗ ಅದು ಗಂಡ ಹೆಂಡತಿ ಇಬ್ಬರು ಸ್ವೀಕರಿಸಬೇಕು. ಬಾಳೆಹಣ್ಣು ಅದೇ ರೀತಿ ಲಿಂಬೆಹಣ್ಣಿನ ನೀರು ಪ್ರತಿದಿನ 5 ದಿನ ಆ ನೀರನ್ನು ಸೇವಿಸಬೇಕು. ನಿಮ್ಮಲ್ಲಿ ಯಾವ ಥರ ದುಷ್ಟ ಶಕ್ತಿ ಮತ್ತು ಯಾವುದೇ ರೋಗವಿದ್ದರೂ ಆ ರೋಗ ಮಾಯ ಮಾಡುವಂಥ ಶಕ್ತಿ ಆ ಲಿಂಬೆ ಹಣ್ಣಿನಲ್ಲಿರುತ್ತದೆ. ಅಲ್ಲಿ ದೇವಿಯ ಕೃಪೆಯಾಗಿರುತ್ತದೆ. ಹಣ್ಣನ್ನು ಮಕ್ಕಳಿಗೆ ಹಂಚಿ ಅಂತ ಹೇಳುತ್ತೇನೆ. ಯಾರೇ ಬರಲಿ, ಸಣ್ಣ ಮಕ್ಕಳಿಗೆ ತಂದು ನೀವು 5 ಮಕ್ಕಳಿಗೆ ತೊಗೊಂಬರ್ರಿ. ಎಷ್ಟು ಜನ ಮಕ್ಕಳು ಸಿಗುತ್ತಾರೆ ನಿಮ್ಮ ಸುತ್ತಮುತ್ತ, ನಿಮ್ಮ ಮನೆಯಲ್ಲಿದ್ದರೂ ಆ ಮಕ್ಕಳಿಗೆ ಹಣ್ಣನ್ನು ಕೊಡಿ. ಸುಖ, ಶಾಂತಿ, ನೆಮ್ಮದಿ, ಆನಂದವನ್ನು ಎಲ್ಲವನ್ನು ಕರುಣಿಸುವಂಥ ತಾಯಿ ವರದಾನೇಶ್ವರಿ. ಈ ದಾನೇಶ್ವರಿಯನ್ನು ಭಕ್ತಿ ಭಾವದಿಂದ ಪೂಜಿಸಿ. ಆಗ ಈ ವ್ರತವು ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ಯಾವುದೇ ಭೇದ ಭಾವವಿಲ್ಲ. ಹೆಣ್ಮಕ್ಕಳು ಮಾಡಬಹುದು, ಗಂಡುಮಕ್ಕಳು ಮಾಡಬಹುದು. ಈ ವ್ರತ ಯಾರು ಬೇಕಾದರೂ ಹಿಡಿಯಬಹುದು. ಈ ವ್ರತದ ನಿಯಮಗಳನ್ನು ಅವರು ಸರಳವಾಗಿ ತಿಳಿಸಿದರು. ಅದಕ್ಕೆ ಶಾಂತಕ್ಕವರು ಈ ವ್ರತದ ಬಗ್ಗೆ ಯಾವ ರೀತಿ ದಾನಮ್ಮ ದೇವಿ ಈ ಅಕ್ಕನನ್ನು ನನ್ನ ಮನೆಗೆ ಕಳಿಸಿದ್ದಾಳೆ ಅಂತ ವರದಾನೇಶ್ವರಿಯೇ ರೂಪದಲ್ಲಿ ಅಕ್ಕ ಬಂದು ನನಗೆ ಈ ವ್ರತದ ಮಹಿಮೆಯನ್ನು 21 ಗುರುವಾರ ವ್ರತ ಯಾವ ರೀತಿ ಮಾಡಬೇಕು ಅಂತ ತಿಳಿಸಿಕೊಟ್ಟರು. ಇದು ನಾವು ಮಾಡುವಂತಹ ಭಕ್ತಿ ನಮಗೆ ಮಾತ್ರ ಸೀಮಿತ. ಅಂದರೆ ನಾನು ಮಾಡುತ್ತೇನೆ ಅಂತ ಮತ್ತೊಬ್ಬರು ಮಾಡೋಕ್ಕೋದರೆ ಆಗುವುದಿಲ್ಲ. ಅವರ ಮನದಲ್ಲಿ ಆ ಭಕ್ತಿ, ಆ ಭಾವ ಹುಟ್ಟಿದಾಗ ಮಾತ್ರ 21 ವ್ರತ ನಾವು ಏನು ಸಂಕಲ್ಪ ಮಾಡುತ್ತೇವೆಯೋ ಆ ಸಂಕಲ್ಪವನ್ನು ಪೂರ್ಣ ಮಾಡುವ ಶಕ್ತಿ ವರದಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರಲ್ಲಿದೆ. ಅದಕ್ಕೆ ದಾನಮ್ಮ ದೇವಿ ಸೋಮನಾಥರ ವ್ರತವನ್ನು ನಾವು ಸರಳವಾಗಿ ಆಚರಣೆ ಮಾಡಬಹುದು. ಇಬ್ಬರು ಹೆಣ್ಣು ಮಕ್ಕಳಿಗೆ ಮುತ್ತೈತನವನ್ನು ಉಳಿಸುವುದರ ಮೂಲಕ ವ್ರತ ಪ್ರಾರಂಭ. ಅದೇ ರೀತಿ ಯಾರೇ ಬಂದರು ಇಲ್ಲಿ ದಾನಮ್ಮ ದೇವಿ ಹೇಳುವುದು ಒಂದೇ, ಎಲ್ಲ ಧರ್ಮ ಒಂದೇ, ಮಾನವ ಜಾತಿ ಒಂದೇ, ಯಾವ ಜಾತಿ ಕುಲ ಭೇದ ಭಾವ ಅನ್ನೋದು ಏನೂ ಇಲ್ಲ. ಯಾರೇ ಜಾತಿಯ ಹೆಣ್ಣುಮಗಳು ಮನೆಗೆ ಬಂದಾಗ ಆ ಸಂದರ್ಭದಲ್ಲಿ ನೀವು ಪೂಜೆ ಮಾಡಿದ ಸಂದರ್ಭದಲ್ಲಿ ಮನೆಗೆ ಬಂದಾಗ ಅವರನ್ನು ಮನೆಯೊಳಗೆ ಕರೆದು ಅವರಿಗೆ ಉಡಿಯನ್ನು ತುಂಬಿ ಹೋಳಿಗೆ ನೈವೇದ್ಯವನ್ನು ಅವರಿಗೆ ಕೊಟ್ಟು ಆರತಿ ಮಾಡಿ ಅವರ ಪಾದಕ್ಕೆ ನಮಸ್ಕರಿಸಬೇಕು. ನಮಸ್ಕರಿಸಿದಾಗ ಮಾತ್ರ ದೇವಿ ಯಾವ ರೂಪದಲ್ಲಿ ಬರುತ್ತಾಳೋ ಗೊತ್ತಿಲ್ಲ. ನೀವು ಏನು ಸಂಕಲ್ಪ ಮಾಡಿರುತ್ತೀರೋ ಆ ಸಂಕಲ್ಪ ಪ್ರಾಮಾಣಿಕವಾಗಿರಬೇಕು, ಸ್ವಚ್ಛವಾಗಿರಬೇಕು ಮತ್ತು ಇನ್ನೊಬ್ಬರಿಗೆ ನಾನು ಕೇಡನ್ನು ಮಾಡುತ್ತಿದ್ದೇನೆ ಅನ್ನುವ ಭಾವ ಅದರಲ್ಲಿ ಇರಬಾರದು. ನೀವು ಮಾಡುವ ಪೂಜೆ, ನೀವು ಮಾಡುವ ಭಕ್ತಿ ದೇವಿ ದಾನಮ್ಮ ದೇವಿ ಸೋಮನಾಥರಿಗೆ ಮುಟ್ಟುವ ಹಾಗೆ ಅಂತೆ ಇರಬೇಕು. ನಾನು ಬೇರೆಯವರಿಗೆ ಆ ಥರ ಬಯಸುತ್ತೇನೆ, ಈ ಥರ ಬಯಸುತ್ತೇನೆ ಅಂತೇಳಿ ಮಾಡಿದವರು ಅವರು ಕಷ್ಟ ಕೂಡ ಅನುಭವಿಸಿದ್ದಾರೆ. ನಾವು ಯಾವ ರೀತಿ ಪೂಜೆಯಿಂದ ನಾವು ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸಿದಾಗ ಯಾವ ರೀತಿ ಆಗುತ್ತೆ ಅನ್ನುವುದನ್ನು ಇಲ್ಲಿ ಅಕ್ಕ ತಂಗಿಯ ಕಥೆಯನ್ನು ನಿಮಗೆ ನಾನು ಹೇಳಿ ಮುಂದಿನ ವಿಷಯವನ್ನು ನಿಮಗೆ ತಿಳಿಸುತ್ತೇನೆ. ಅಕ್ಕ ತಂಗಿಯರಿರುತ್ತಾರೆ, ಅಂದರೆ ಅಕ್ಕ ತಂಗಿಗೆ ಒಂದೇ ಮನೆಗೆ ಕೊಟ್ಟಿರುತ್ತಾರೆ. ಅವರು ನೆಗಣಿ ಮಕ್ಕಳಾಗಿರುತ್ತಾರೆ. ಅವರು ಅಕ್ಕನಿಗೆ ಮಕ್ಕಳಾಗುವುದಿಲ್ಲ, ತಂಗಿಗೆ
ಗಂಡು ಮಗು ಹುಟ್ಟಿದಾಗ ಅವರೇನು ಮಾಡುತ್ತಾರೆ, ಮಗನಿಗೆ ಕರೆದುಕೊಂಡು ಅವರು ಗುಡ್ಡಾಪುರಕ್ಕೆ ಹೋಗುತ್ತಾರೆ. ಗುಡ್ಡಾಪುರಕ್ಕೆ ಹೋಗಿ ಅಲ್ಲಿ ದೇವಿಯ ಪೂಜೆ ಮಾಡಿ ಅಭಿಷೇಕ ಮಾಡಿ ಬರಲು ಹೋಗುತ್ತಾರೆ. ಹೋದಾಗ ಅಕ್ಕನಿಗೆ ಮಕ್ಕಳೇ ಆಗಿರುವುದಿಲ್ಲ. ಆಗ ಅಕ್ಕನಿಗೆ ನನ್ನ ತಂಗಿಗೆ ಮಕ್ಕಳಾಗಿವೆ, ಅವಳಿಗೆ ಸಂತಾನ ಭಾಗ್ಯ ಕರುಣಿಸಿದ್ದಾಳೆ ತಾಯಿ, ನನಗೆ ಸಂತಾನ ಭಾಗ್ಯವೇ ಕರುಣಿಸಿಲ್ಲ ಅಂತ ಹೋದ ಸಂದರ್ಭದಲ್ಲಿ ಅಕ್ಕ ತಂಗಿಯರು ಏನು ಮಾಡುತ್ತಾರೆ, ಅವರು ನೈವೇದ್ಯಕ್ಕೆ ಎಡೆಯನ್ನು ರೆಡಿ ಮಾಡಲು ಹೂರಣ ಹಾಕಿ ಅದಕ್ಕೆ ನೀರು ಖಾಲಿಯಾದಾಗ ನೀರು ತರಲು ಬಾವಿಗೆ ಹೋಗುತ್ತಾಳೆ. ಹೋಗಿದಾಗ ತಂಗಿಯ ಮಗ ಬರುತ್ತಾನೆ, ದೊಡ್ಡಮ್ಮ ನಾನು ಬರುತ್ತೇನೆ ಅಂತೇಳಿ ದೊಡ್ಡಮ್ಮನ ಜೊತೆ ಹೋಗುತ್ತಾನೆ. ಹೋದಾಗ ಅವನು ನೀರಲ್ಲಿ ಆಟ ಆಡುತ್ತಿರುತ್ತಾನೆ. ದೊಡ್ಡಮ್ಮ ಹೇಳುತ್ತಾಳೆ, ನೀನು ಆಟ ಆಡಬೇಡ, ಆಟ ಆಡಬೇಕಾದರೆ ನೀನು ಬಾವಿ ಒಳಗೆ ಹೋಗಿ ಆಟ ಆಡುವಂತ. ಅವಳು ಏನು ಮಾಡುತ್ತಾಳೆ, ನನಗೆ ಮಕ್ಕಳಾಗಲಿಲ್ಲ, ತಾಯಿ ನನಗೆ ಮಕ್ಕಳೇ ಕರುಣಿಸಲಿಲ್ಲ, ನೀನು ಅಲ್ಲೇ ಹೋಗಿ ಆಡು ಅಂತ ಹೇಳಿ ಏನು ಮಾಡುತ್ತಾಳೆ, ಅವಳ ಮನದಲ್ಲಿ ಕೆಟ್ಟ ಭಾವನೆ ಬಂದು ಆ ಮಗುವಿಗೆ ಕಾಲಿಗೆ ಹಗ್ಗದಿಂದ ಒಂದು ಕಲ್ಲನ್ನು ಕಟ್ಟಿ ಬಾವಿಯೊಳಗೆ ಎಸೆಯುತ್ತಾಳೆ. ಎಸೆದಾಗ ಆ ಬಾವಿಯೊಳಗೆ ಮಗು ಬಿದ್ದಿರುತ್ತದೆ. ಆಗ ಅಳ್ಕೊಂತ ಮೇಲೆ ಬರುತ್ತಾಳೆ. ಅಕ್ಕ ಹೇಳುತ್ತಾಳೆ, ಕಾಲು ಜಾರಿ ಬಾವಿಯಲ್ಲಿ ಬಿದ್ದಿದ್ದಾನೆ ಅಂತ ಹೇಳುತ್ತಾಳೆ. ಹೇಳಿದಾಗ ಅಲ್ಲಿ ಬಾವಿ ಒಳಗೆ ಹಾರುತ್ತಾರೆ, ಅವನು ಕಾಣುವುದಿಲ್ಲ. ವಾತಳ ಗಡ್ಡೆಯನ್ನು ಬಿಡುತ್ತಾರೆ. ಬಿಟ್ಟಾಗ ದಾನಮ್ಮ ದೇವಿ ಏನು ಮಾಡ್ತಾಳಪ್ಪ ಅಂದರೆ, ದಾನಮ್ಮ ದೇವಿಯು ಆ ಬಾಲಕನಿಗೆ ಹೋಳಿಗೆಯನ್ನು ಉಣಿಸಿರುತ್ತಾಳೆ. ಆಗ ತಾಯಿಗೆ ಅವನು ಉಣಿಸಿರುತ್ತಾನೆ. ಆ ಬಾಲಕ ಉಣಿಸಿದಾಗ ಆಗ ಮೇಲೆ ಬಂದಾಗ ಅವನು ತಾಯಿಗೆ ಅಪ್ಪಿಕೊಂಡಾಗ ಅವನು ಹೇಳುತ್ತಾನೆ, ನನಗೆ ದೊಡ್ಡಮ್ಮನೇ ಕಾಲಿಗೆ ಕಲ್ಲನ್ನು ಕಟ್ಟಿ ಎಸೆದಿದ್ದಾಳೆ ಅಂತ ಹೇಳಿದಾಗ ತಾಯಿಗೆ ತುಂಬ ಕೋಪ ಬರುತ್ತದೆ. ಬಂದಾಗ ಆಕೆಗೆ ಆ ಪಶ್ಚಾತ್ತಾಪಕ್ಕೆ ಮಿತಿನೇ ಇರುವುದಿಲ್ಲ. ಅವಳು ನನ್ನಿಂದಲೇ ಈ ತಪ್ಪಾಗಿದೆ, ನಾನು ಮಾಡಬಾರ್ದಿತ್ತಂತ ಹೇಳಿ ಪಶ್ಚಾತ್ತಾಪ ಪಡುತ್ತಾ ಅಲ್ಲೇ ಗುಡಿಯ ಮುಂದೆ ಕುಳಿತಿರುತ್ತಾಳೆ. ಅಂಥ ಸನ್ನಿವೇಶ. ನಾವು ಈ ವ್ರತವನ್ನು ಮಾಡುವವರು ಎಚ್ಚರಿಕೆಯಿಂದ ನಾವು ವ್ರತವನ್ನು ಆಚರಣೆ ಮಾಡೋಣ. ನಮ್ಮ ಸಂಕಲ್ಪ ಏನಿದೆ, ಒಳ್ಳೆಯ ರೀತಿ ನಾವು ಸಂಕಲ್ಪವನ್ನು ಮಾಡಿ ನಮ್ಮ ಫಲಗಳನ್ನು ನಾವು ಪಡೆಯೋಣ. ನಮಗೆ ಸಂತಾನ ಇಲ್ಲ, ಸಂತಾನ ಬಗ್ಗೆ ನಾವು ದೇವಿಯ ಮುಂದೆ ಬೇಡಿಕೊಂಡು ವ್ರತವನ್ನು ಆಚರಿಸೋಣ. ಅದಕ್ಕಾಗಿ ನಮಗೆ ದಾರಿ ತೋರಿಸು ತಾಯಿ ಅಂತೇಳಿ ವ್ರತವನ್ನು ನೀವು ಮಾಡಿ 21 ಗುರುವಾರ ಪೂಜೆ ಮಾಡಿದರೆ ನಿಮಗೂ ದೇವಿ ವರ ಕರುಣಿಸುತ್ತಾಳೆ. ಕಲಿಯುಗದ ದಾತೆ, ಕರುಣಾಮಯಿ, ದಾನೇಶ್ವರಿ ತಾಯಿ ಇವಳು. ಯಾರಿಗೆ ಮದುವೆ ಆಗಿಲ್ಲ, ಯಾರಿಗೆ ನೌಕರಿ ಇಲ್ಲ, ಯಾರಿಗೆ ವರ ಬಂದರೂ ನೆಂಟಸ್ಥನ ಆಗ್ತಾಯಿಲ್ಲ ಅಂಥವರಿಗೂ ಕೂಡ ಈ 21 ಗುರುವಾರ ಯಾವ ರೀತಿ ಅಡಿಗಲ್ಲೇಶನು ವ್ರತದ ಬಗ್ಗೆ ತಿಳಿಸಿದ್ದಾನೆಯೋ ಈ ವ್ರತ ಈ ರೀತಿ ಮಾಡುವಂತ ಹೇಳಿದವರೇ ಉತ್ತರ ಕರ್ನಾಟಕ ಸಂಸ್ಕೃತಿ ಸಭು ಚಾನೆಲ್ ಮೂಲಕ ಶಾಂತಕ್ಕ ಅವರು ತಿಳಿಸಿಕೊಟ್ಟಿದ್ದಾರೆ. ಅವರು ಇಂದು ನಮ್ಮನ್ನು ಬಿಟ್ಟು ಶಿವನ ಪಾದ ಸೇರಿದ್ದಾರೆ. ಈ ವ್ರತದ ಮಹಿಮೆಯನ್ನು ತಿಳಿಸಿದ್ದಾರೆ. ಈ ವ್ರತವನ್ನು ನೀವು ಎಲ್ಲರೂ ಆಚರಿಸೋಣ, ಭಕ್ತಿ ಭಾವದಿಂದ ಪೂಜಿಸೋಣ. ನಾವು ವ್ರತವನ್ನು ಆಚರಣೆ ಮಾಡಿ ದೇವಿಯ ಮುಂದೆ ಬೇಡಿಕೊಂಡು ಅವಳು ಏನು ಫಲ ಕೊಡುತ್ತಾಳೆ ಆ ಫಲವನ್ನು, ಆ ಪ್ರಸಾದವನ್ನು ನಾವು ಸ್ವೀಕರಿಸೋಣ ಅಂತ ಹೇಳುತ್ತಾ, ನಾವು ಮಾಡುವ ಭಕ್ತಿ ನಮಗೆ ಮಾತ್ರ ಇರಬೇಕು. ನಾವು ಬೇರೆಯವರು ಮಾಡುತ್ತಾರೆ ಅಂತ ಆ ರೀತಿ ಮಾಡೋಕ್ಕೂ ಆಗುವುದಿಲ್ಲ. ನಾನು ಮಾಡುತ್ತೇನೆ ಅಂಥೇಳಿ ನೀವು ಮಾಡಲು ಆಗುವುದಿಲ್ಲ. ನಾನು ಹೇಳಬಹುದು, ಈ ರೀತಿ ಮಾಡಿರಿ ಅಂತ ನಾವು ಹೇಳಬಹುದು ಅಷ್ಟೇ. ಆದರೆ ನೀವು 21 ಗುರುವಾರ ನಿಮ್ಮ ಸಂಕಲ್ಪ ಏನಿರುವ ಶ್ರಾವಣ ಮಾಸದ ಮೊದಲನೇ ಗುರುವಾರ 21 ಗುರುವಾರ ವ್ರತವನ್ನು ಯಾರು ನೀವು ಮಾಡುತ್ತೀರೋ ಅವರ ಬಾಳಿಗೆ ದೇವಿಯು ಬೆಳಕಾಗಿ ಬರುತ್ತಾಳೆ. ಈ ವ್ರತ 3 ವರ್ಷ ಮಾಡಬೇಕು. ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇದರಿಂದ ನಾವು ಬಿಡಬಾರದು. ಇದು ಶ್ರಾವಣ ತಿಂಗಳಲ್ಲಿ ಪ್ರಾರಂಭವಾಗಿ ಎಳ್ಳಾಮಾಸೆಯ 1 ವಾರದ ಒಳಗೆ ಈ ವ್ರತ ಮುಕ್ತಾಯಗೊಳ್ಳುತ್ತದೆ. ಹೀಗೆ ನೀವು ಏನು ಸಂಕಲ್ಪ ಮಾಡುತ್ತೀರಿ ಆ ಸಂಕಲ್ಪ ಒಳ್ಳೆಯದಿರಬೇಕು. ಆಗ ಮಾತ್ರ ದೇವಿ ನಿಮಗೆ ವರ ಕರುಣಿಸುತ್ತಾಳೆ. ಆದರೆ ನಾವು ಹೇಳುವುದು ಸುಲಭ, ಆದರೆ ಆಚರಣೆಗೆ ತರುವುದು ತುಂಬ ಕಷ್ಟಗಳು ಬರುತ್ತವೆ. ಕಷ್ಟಗಳನ್ನು ನಾವು ಬರುತ್ತವೆ ಅಂತ ನಾವು
ಹಿಂದಕ್ಕೆ ಸರಿಯಬಾರದು. ಆ ಕಷ್ಟವನ್ನು ಎದುರಿಸುವ ಶಕ್ತಿ ಕೊಡುವಳೆ ದಾನಮ್ಮ ದೇವಿ. ಗುಡ್ಡದಂಥ ಕಷ್ಟಗಳ ಮಂಜಿನ ಹಾಗೆ ಕರಗಿಸುವಂಥ ಶಕ್ತಿ ಇರುವುದು ದಾನಮ್ಮನಲ್ಲಿ. ಅದಕ್ಕೆ 21 ಗುರುವಾರ ಈ ವ್ರತ ಪ್ರತಿ ಗುರುವಾರ ಯಾರು ಮಾಡುತ್ತಾರೋ ಅವರ ಮನೆಯಲ್ಲಿ ದಾನಮ್ಮ ದೇವಿಯು ಬಂದು ನೆಲೆಸುತ್ತಾಳೆ. ಅದಕ್ಕೆ ನಾನೇ ಸಾಕ್ಷಿ. ಈ ವ್ರತದಿಂದಲೇ ನಾನು ನನ್ನ ಮನೆಯಲ್ಲಿ ಮೊದಲನೇ ವ್ರತ ಮಾಡಿದ್ದೆ. ನನ್ನ ಮನೆಯಲ್ಲಿ ನಾನು ಮಾಡಿ ಮುಗಿಸಿದ್ದೆ. 21 ಗುರುವಾರ ಪೂರ್ಣ ಮಾಡಿದ್ದೆ. ಮಾಡಿದಾಗ ಆ ನಂತರ ನನ್ನ ಮನೆಯಲ್ಲಿ 2ನೇ ವ್ರತ ನಾನು ಪ್ರಾರಂಭ ಮಾಡಿದೆ. 2ನೇ ವ್ರತ ಪ್ರಾರಂಭ ಮಾಡಿದ ಮೊದಲನೇ ವಾರ ಪೂಜೆಯನ್ನು ಮಾಡಿದೆ, ಕೈಗೊಂಡಿದ್ದೆ. ಆಗ ನನ್ನ ತಾಯಿ ತೀರಿಕೊಂಡರು. ಆಗ ನಾನು ಧೈರ್ಯ ಬಿಡಲಿಲ್ಲ. ತಾಯಿ ನನಗೆ ಪರೀಕ್ಷೆ ಅಂತ ನಾನು ತಿಳಿದೆ. ಅದೇ ರೀತಿ ಮತ್ತೆ ಆ ವರ್ಷ ನನ್ನ 2ನೇ ವ್ರತ ನಿಂತಿತು. ನಿಂತಾಗ ಮತ್ತೆ 2024ರಲ್ಲಿ ವ್ರತ ಅಂದರೆ 24ರಲ್ಲಿ ವ್ರತ ಪ್ರಾರಂಭ ಮಾಡಬೇಕಂದೆ. ಆ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ಸಂತಾನ ಭಾಗ್ಯ ತೊಟ್ಟಿಲು ತೂಗಿಸಿದಳು. ಆಗ ಆ ತೊಟ್ಟಿಲು ತೂಗಿದವಳೆ ದಾನಮ್ಮ ತಾಯಿ. ಈ ದಾನಮ್ಮ ತಾಯಿ ನನ್ನ ಮನೆಗೆ ಯಾವ ರೀತಿ ಬೆಳಕು ಮಾಡಿದ್ದಳೋ ಇದಕ್ಕೆ ನನಗೆ ವರವಾಗಿ ಕರುಣಿಸಿದ ಉತ್ತರ ಕರ್ನಾಟಕ ಸಂಸ್ಕೃತಿಯ ಸೊಬಗು ಚಾನಲ್ ಮೂಲಕ ಪರಿಚಯ ಆಗಿರುವಂಥ ಶಾಂತಾಕ್ಕವರನ್ನು ನನಗೆ 21 ಗುರುವಾರದ ವ್ರತದ ಮಹಿಮೆಯನ್ನು ತಿಳಿಸಿ ಆ ತಾಯಿ ನನ್ನ ಮನೆಗೆ ಶಾಂತಕ್ಕನನ್ನು ನನ್ನ ಮನೆಗೆ ಕರೆಸಿ ನನ್ನ ಮಗನ ನಾಮಕರಣ ಕೂಡ ಮಾಡಿಸಲು ಅವರ ಸಂಕಲ್ಪ ಏನಿತ್ತೋ ಅಕ್ಕ ತಮ್ಮನ ಸಂಕಲ್ಪವನ್ನು ಈಡೇರಿಸಿದಂಥ ತಾಯಿ ದಾನಮ್ಮ ತಾಯಿ. ಅಕ್ಕ ಇರುವುದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಅಜ್ಜುಣಗಿ ಗ್ರಾಮದವರು. ಅವರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆ ಹೋಗಿದ್ದರು. ಬೆಂಗಳೂರಿಗೆ ಹೋಗಿ ಅಲ್ಲಿ ಅವರ ಮಕ್ಕಳ ವಿದ್ಯಾಭ್ಯಾಸವನ್ನು ನೋಡಿಕೊಳ್ಳುತ್ತಾ 12ನೇ ವ್ರತ ಮಾಡುತ್ತಿರುವ ಸಂದರ್ಭದಲ್ಲಿ ನನಗೆ 2022ರಲ್ಲಿ ವ್ರತದ ಬಗ್ಗೆ ನನಗೆ ತಿಳಿಸಿದರು. ಆ ವ್ರತವನ್ನು ನಾನು ಮಾಡುತ್ತಾ ಬಂದೆ. ಅದರ ಅನುಭವ ನಾನು ಪಡೆದೆ. ಅದರಿಂದ ದೇವಿ ನನಗೆ ಇಷ್ಟು ಬೇಗ ಫಲ ಕೊಡುತ್ತಾಳೆ ಅಂತ ನಾನು ನಿರೀಕ್ಷೆ ಮಾಡಲಿಲ್ಲ. ಇದಕ್ಕೆ ಸಾಕ್ಷಿ ದಾನಮ್ಮ ದೇವಿನೇ ಶಾಂತಾಕ್ಕಳನ್ನು ನನ್ನ ಮನೆಗೆ ನನಗೆ ಅಕ್ಕನ ರೂಪದಲ್ಲಿ ವರದಾನೇಶ್ವರ ವ್ರತವನ್ನು ಹೇಳಿಸಿದ್ದಾಳೆ. ಇದಕ್ಕೆ ಅಕ್ಕ ತಮ್ಮನೇ ಸಾಕ್ಷಿ ಅಂತ. ಇಂಥ ಆಧುನಿಕ ಯುಗದಲ್ಲಿ ಕಲಿಯುಗದಾಗ ದೇವಿ ಇಂಥ ಲೀಲೆ ಪವಾಡಗಳು ಮಾಡಿದ್ದಾಳೆಂದರೆ ಇದಕ್ಕೆ ನಾನೇ ಸಾಕ್ಷಿ. ಇಲ್ಲಿ ನನ್ನ ಮನೆಯಲ್ಲಿ ಈಗ ನನ್ನ ಮಗ 2 ವರ್ಷದವನಾಗಿದ್ದಾನೆ. ಶ್ರಾವಣ ಬತ್ತು ಅಂದರೆ ಮೊದಲನೇ ವಾರ ಅಂದರೆ ಮೊದಲನೇ ಗುರುವಾರವೇ ಈಗ 13ನೇ ತಾರೀಕಿಗೆ ಅವನು 2 ವರ್ಷ ಮುಗಿಯುತ್ತೆ, 3ನೇ ವರ್ಷಕ್ಕೆ ಕಾಲಿಡುತ್ತಾನೆ. ಅಂಥ ಚಿರಂಜೀವಿ ಮಗನನ್ನು ಕರುಣಿಸಿದಂಥ ತಾಯಿ ವರದಾನೇಶ್ವರಿ ದಾನಮ್ಮ ದೇವಿಗೆ ಎಷ್ಟು ಕೊಂಡಾಡಿದರೂ ಕಡಿಮೆನೆ. ದೇವಿಯ ಯಾವುದೇ ಪೂಜೆಗೆ ಕೊನೆಯಿಲ್ಲ. ಅವಳು ಪೂಜೆ ಮತ್ತೆ ಪ್ರಾರಂಭ ಮುಕ್ತಾಯ ಅನ್ನೋದೇ ಇಲ್ಲ. ಕಂಗಳಾರತಿ ಎತ್ತಿ ಮಂಗಲ ಹಾಡುವೆ, ಪ್ರಾಣವನ್ನೇ ಎಣ್ಣೆಯ ಮಾಡಿ ಮನವನ್ನೇ ಬತ್ತಿಯ ಮಾಡಿ ಅಂಗವನ್ನೇ ಗಂಗಳ ಮಾಡಿ ಆತ್ಮ ಪ್ರಕಾಶದರವಿನಲ್ಲಿ ತ್ರಿಕಾಲ ಪೂಜಿತೆ ವರದಾನೀಶ್ವರಿ ದಾನಮ್ಮ ದೇವಿ. ಸೋಮನಾಥರ ಪಾದಕ್ಕೆ ಮಂಗಲ ಹಾಡುವೆ, ಮಂಗಲ ಹಾಡುವೆ. ಸಾಧು ಸಂತರು ಸತ್ಪುರುಷರ ವ್ರತಕ್ಕೆ ಕೊನೆಯಿಲ್ಲ. ಅವರಿಗೆ ವ್ರತಕ್ಕೆ ಮುಕ್ತಾಯ ಇಲ್ಲ, ಅದು ಆರಂಭ. ಮತ್ತೆ ನಾವು ವ್ರತವನ್ನು ಮಂಗಳಾರತಿ ಮಾಡುವುದರ ಮೂಲಕ ಮುಂದೆ ಮಾಡಲು ಮತ್ತೆ
ಪ್ರಾರಂಭ ಆಗುತ್ತದೆ. ಮತ್ತೆ ಮುಂದಿನ ವರ್ಷ ನಾವು ಹಿಡಿಬೇಕಾದರೆ ನಾವು ಆರತಿ ಮಾಡಿ ಉಡಿಯನ್ನು ತುಂಬಿ ಮತ್ತೆ ನಾವು ಬಂದಂಥ ಹೆಣ್ಣು ಮಕ್ಕಳಿಗೆ ಉಡಿಯನ್ನು ತುಂಬಿ ನೀವು 5 ಮಂದಿಗೆ 11 ಮಂದಿಗೆ ತುಂಬ್ರಿ, 21 ಮಂದಿಗೆ ತುಂಬ್ರಿ. ನಿಮ್ಮ ಶಕ್ತಿಯ ಅನುಸಾರ ನಿಮ್ಗೆ ಎಷ್ಟು ಮಂದಿಗೆ ನಿಮ್ಮ ಭಕ್ತಿ ತಕ್ಕಂತೆ ನೀವು ಸೇವೆಯನ್ನು ಮಾಡಿರಿ. ಆಮೇಲೆ ಮುಗಿಸುವ ಸಂದರ್ಭದಲ್ಲಿ 21 ಗುರುವಾರ ಮುಗಿಯುವ ಸಂದರ್ಭದಲ್ಲಿ 5 ಜನ ಮುತ್ತೈದರಿಗೆ ಉಣಿಸಿ 21 ಜನರಿಗೆ ಉಡಿಯನ್ನು ತುಂಬುತ್ತೇವೆ. ಈ ರೀತಿ ನಾನು ಮಾಡುತ್ತಾ ಬಂದಿದ್ದೇನೆ. ನಿಮಗೆ ಯಾವ ರೀತಿ ತಿಳಿಯುತ್ತೆ, ನಿಮ್ಮ ಶಕ್ತಿಯ ಅನುಸಾರ ನೀವು ದೇವಿಯ ವ್ರತವನ್ನು ಮಾಡಿ. ವರದಾನೇಶ್ವರಿ ವ್ರತದ ಮಹಾತ್ಮೆ ಬಗ್ಗೆ ನಿಮಗೆ 21 ಗುರುವಾರ ಯಾವ ರೀತಿ ಮಾಡಬೇಕನ್ನುವುದನ್ನು ನಾನು ತಿಳಿಸಿದ್ದೇನೆ. ಆರತಿಯನ್ನು ಮಾಡುವುದರ ಮೂಲಕ ನನ್ನ ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ಆರತಿ ಬೆಳಗೋಣ ದಾನಮ್ಮ ದೇವಿಗೆ, ಆರತಿ ಬೆಳಗೋಣ ವರದಾನೇಶ್ವರಿಗೆ, ಮುತ್ತಿನ ಆರತಿ ಬೆಳಗೋಣ ಸೋಮನಾಥರ ಸತಿ ದಾನಮ್ಮ ದೇವಿಗೆ, ಆರತಿ ಬೆಳಗೋಣ ಮಂಗಲಾರತಿ ಬೆಳಗೋಣ ವರದಾನೇಶ್ವರಿಗೆ, ಆರತಿ ಬೆಳಗೋಣ ಸೋಮನಾಥರ ಸತಿ ದಾನಮ್ಮ ದೇವಿಗೆ, ಆರತಿ ಬೆಳಗೋಣ ಗುಡ್ಡದಂತ ಕಷ್ಟಗಳನ್ನು ಮಂಜಿನ ಹಾಗೆ ಕರಗಿಸುವ ತಾಯಿ ದಾನೇಶ್ವರಿಗೆ, ಆರತಿ ಬೆಳಗೋಣ. ಓಂ ವರದಾನೇಶ್ವರಿಯೇ ನಮೋ ನಮಃ. ಗುಡಾಪುರದ ತ್ರಿಕಾಲ ಪೂಜಿತೆ ವರದಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಮಾಡುತ್ತಾ ನನ್ನ ಮಾತುಗಳಿಗೆ ಇಲ್ಲಿಗೆ ವಿರಾಮ ಕೊಡುತ್ತೇನೆ. ಧನ್ಯವಾದಗಳು. ನನ್ನ ಮೇಲೆ ಇರಲಿ ನಿನ್ನ ನೆದರ